ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೈ ನಮೋ ನಿತ್ಯಂ. ಸರಸ್ವತಿಯೈ ನಮೋ ನಮಃ. ವೇದಾಂಗ ವೇದಾಂತ ವಿದ್ಯಾಸ್ಥಾನ ಪಿವಚ. ಎಲ್ಲ ಜ್ಯೋತಿಷಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ 23/5/2026 ಶನಿವಾರ, ಅಷ್ಟಮಿ ತಿಥಿ, ಮಖಾ ನಕ್ಷತ್ರ ಇರುವಂತಹ ದಿನ. ಶನಿವಾರ ಅನ್ನುವಂಥದ್ದು ಶಿಸ್ತು, ಹೊಣೆಗಾರಿಕೆ, ತಾಳ್ಮೆ ಮತ್ತು ಕರ್ಮಫಲವನ್ನು ತೋರಿಸುವಂಥದ್ದು. ಅಷ್ಟಮಿ ತಿಥಿ ಎನ್ನುವಂಥದ್ದು ಶಕ್ತಿ, ಸವಾಲುಗಳು, ನಿರ್ಧಾರ ತೆಗೆದುಕೊಳ್ಳುವಂಥ ಶಕ್ತಿ, ಪರಿವರ್ತನೆಯನ್ನು ಉಂಟು ಮಾಡುವಂಥದ್ದು. ಮಖಾ ನಕ್ಷತ್ರ ಅನ್ನುವಂಥದ್ದು ಒಂದು ಗೌರವವನ್ನು, ವಂಶ ಪಾರಂಪರ್ಯ ಕಾರ್ಯವನ್ನು ಎತ್ತಿಡುವಂಥದ್ದು, ಅಧಿಕಾರವನ್ನು ಎತ್ತಿಡಿಯುವಂಥದ್ದು, ನಾಯಕತ್ವ ಗುಣವನ್ನು ತೋರಿಸುವಂಥ ದಿನ. ಈ ಮೂರು ಮಿಶ್ರಣಗೊಂಡಾಗ 12 ರಾಶಿಗಳಲ್ಲಿ ಯಾವ ರೀತಿಯಾದಂಥ ಫಲಗಳು, ಜೀವನದಲ್ಲಾಗುವಂಥ ಪರಿವರ್ತನೆಗಳು ಯಾವ ರೀತಿ ಇದೆ ಎನ್ನುವಂಥದ್ದನ್ನು ನೋಡೋಣ. ಮೇಷರಾಶಿಯವರ ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಶಿಸ್ತು ಅನ್ನುವಂಥದ್ದು ಹೇಗೆ ಕೆಲಸ ಮಾಡ್ತದೆ? ನಾಯಕತ್ವದ ಜವಾಬ್ದಾರಿಗಳು ಹೆಚ್ಚಾಗುವಂಥ ಸಾಧ್ಯತೆಗಳಿದೆ. ಅಧಿಕಾರಿಗಳು ಅಥವಾ ಹಿರಿಯರೊಂದಿಗೆ ಕೆಲಸದಲ್ಲಿ ಪ್ರಗತಿ ಉಂಟಾಗ್ತದೆ. ದೀರ್ಘಕಾಲದಿಂದ ಬಾಕಿ ಇರುವಂಥ ಕೆಲಸಗಳು ಪೂರ್ಣಗೊಳ್ಳುವಂಥ ಸಾಧ್ಯತೆ ಬರಬಹುದು. ಆದರೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು, ಅಹಂಕಾರದಿಂದ ಸಂಘರ್ಷ ಮಾಡುವಂಥದ್ದು, ಈ ಥರ ಘಟನೆಗಳು ಸಂಭವಿಸುವಂಥ ಸಾಧ್ಯತೆ ಇರ್ತಿದ್ರೆ ಅದರಿಂದ ದೂರ ಇರಬೇಕಾದದ್ದು ನಿಮ್ಮ ಜವಾಬ್ದಾರಿ. ಹಣಕಾಸಿನಲ್ಲಿ ಸ್ಥಿರತೆ ಎನ್ನುವಂಥದ್ದು ಇರ್ತದೆ, ಆದರೆ ನಿಧಾನವಾಗಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗ್ತದೆ. ದೀರ್ಘಕಾಲಿಕ ಲಾಭಗಳ ಬಗ್ಗೆ ಗಮನ ಇರಲಿ. ಅಪಾಯಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಸಂಬಂಧಗಳಲ್ಲಿ ಗೌರವ ಮತ್ತು ಗಂಭೀರತೆ ಎನ್ನುವಂಥದ್ದು ಹೆಚ್ಚಾಗಿರ್ತದೆ. ಹಳೆಯ ವಿಷಯಗಳು ಮತ್ತೆ ಚರ್ಚೆಗೆ ಬರುವಂಥ ಸಾಧ್ಯತೆ ಇದೆ. ಕಠಿಣ ಮಾತುಗಳನ್ನು ಆಡದಲೇ ಇರೋ ಹಾಗೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಶಿಸ್ತುಬದ್ಧ ಮತ್ತು ದೃಢ ನಿಶ್ಚಯದ ಮನೋಭಾವ ಅನ್ನುವಂಥದ್ದು ಇರ್ತದೆ. ಜವಾಬ್ದಾರಿಯ ಭಾವನೆ ಹೆಚ್ಚಾಗ್ತದೆ. ಕೆಲವೊಮ್ಮೆ ಒತ್ತಡ ಮತ್ತು ಮಾನಸಿಕ ಭಾರ ಅನ್ನುವಂಥದ್ದು ಕಾಡಬಹುದು. ಆದ್ದರಿಂದ ಕೋಪವನ್ನು ನಿಯಂತ್ರಿಸ್ಕೊಳ್ಳಿ, ಹೊಂದಿಕೊಳ್ಳುವ ಗುಣವನ್ನು ಬೆಳೆಸ್ಕೊಳ್ಳಿ, ತುರ್ತಾಗಿ ಪ್ರತಿಕ್ರಿಯೆಯನ್ನು ನೀಡೋದನ್ನು ಬಿಟ್ಟು ಬಿಡಿ ಅನ್ನೋ ಹನುಮಂತನ ಮಂತ್ರವನ್ನು ಪಠನೆ ಮಾಡುವಂಥದ್ದು ಈ ದಿನ ಎಲ್ಲದಕ್ಕೂ ಸೂಕ್ತವಾದದ್ದು. ಕೊನೆಗೊಂದು ಕಿವಿ ಮಾತು, ಶಿಸ್ತುಬದ್ಧವಾಗಿ ಮುನ್ನಡೆಯಿರಿ, ತಾಳ್ಮೆಯಿಂದ ನಡೆದುಕೊಳ್ಳಿ, ಮತ್ತು ಬೇರಿನಿಂದ ಮೇಲೆ ಏಳಿ ಅನ್ನುವಂಥದ್ದು. ವೃಷಭರಾಶಿಯವರೇ, ಈ ದಿನ ನಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಹೆಚ್ಚುವರಿ ಹೊಣೆಗಾರಿಕೆಗಳು ಬರಬಹುದು. ದೀರ್ಘಕಾಲಿಕ ಯೋಜನೆಗಳಲ್ಲಿ ಪ್ರಗತಿ ಅನ್ನುವಂಥದ್ದು ಕಾಣಬಹುದು. ಹಿರಿಯರಿಂದ ಗುರುತಿಸಿಕೊಳ್ಳುವಂಥ ಸಾಧ್ಯತೆ ಅನ್ನುವಂಥದ್ದು ಇರ್ತದೆ. ಕಠೋರತೆ ಮತ್ತು ಹಠದ ಸ್ವಭಾವ ಏನಾದರೂ ನಿಮ್ಮಲ್ಲಿದ್ದರೆ ಅದನ್ನು ತಪ್ಪಿಸಬೇಕಾಗಿ ವಿನಂತಿ. ಹಣಕಾಸಿನ ವಿಚಾರದಲ್ಲಿ ನಿಧಾನವಾದಂಥ ಬೆಳವಣಿಗೆ ಉಂಟಾಗ್ತದೆ, ಆದರೆ ಸ್ಥಿರವಾದ ಬೆಳವಣಿಗೆ ಕಾಣುವಂಥ ಸಾಧ್ಯತೆಗಳಿದೆ. ಆದರೆ ಅನಾವಶ್ಯಕ ಖರ್ಚುಗಳ ಬಗ್ಗೆ ಜಾಗೃತೆ ಇರಲಿ. ಸಂಬಂಧಗಳಲ್ಲಿ, ಕುಟುಂಬದಲ್ಲಿ ಗೌರವ ಮತ್ತು ಗಂಭೀರತೆ ಎನ್ನುವಂಥದ್ದು ಹೆಚ್ಚಾಗಿರ್ತದೆ. ಹಳೆಯ ವಿಷಯಗಳು ನೀವು ಕೆದಕಿ ನೋಡುವಂಥ ಸಂದರ್ಭ. ಆದರೆ ಭಾವನಾತ್ಮಕವಾದಂಥ ಹಠ ಸ್ವಭಾವವನ್ನು ತಪ್ಪಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಪ್ರಾಯೋಗಿಕ ಮತ್ತು ಶಿಸ್ತುಬದ್ಧವಾದಂಥ ಮನೋಭಾವ ನಿಮ್ಮಲ್ಲಿದೆ. ಜವಾಬ್ದಾರಿಯುತ ಭಾವನೆ ಹೆಚ್ಚಾಗಿರ್ತದೆ. ಮಾನಸಿಕ ಒತ್ತಡ ಬರದಲೇ ಇರೋ ಹಾಗೆ ನೋಡಿಕೊಳ್ಬೇಕಾದದ್ದು ನಿಮ್ಮ ಜವಾಬ್ದಾರಿ. ಹೊಂದಿಕೊಳ್ಳುವ ಗುಣ ಬೆಳೆಸ್ಕೊಳ್ಳಿ, ಒತ್ತಡವನ್ನು ನಿಯಂತ್ರಿಸಿ, ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡಿ, ಶಿಸ್ತುಬದ್ಧವಾಗಿರಿ, ತಾಳ್ಮೆ ಕಾಯ್ದುಕೊಳ್ಳಿ, ಮತ್ತು ಸ್ಥಿರವಾಗಿ ನಿಮ್ಮ ಜೀವನವನ್ನು ನೀವು ನಿರ್ಮಿಸಿಕೊಳ್ಳಿ. ಅದು ನಿಮ್ಮ ಹಕ್ಕು. ಮಿಥುನ ರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಸಂವಹನ ಮತ್ತು ನಿರ್ವಹಣಾ ಕೆಲಸಗಳಲ್ಲಿ ಒತ್ತಡ ಹೆಚ್ಚಾಗ್ತದೆ. ನಾಯಕತ್ವದ ಪಾತ್ರಗಳು ನಿಮ್ಮನ್ನು ಅರಸಿ ಬರ್ತದೆ. ಬಾಕಿ ಇರುವಂಥ ಕೆಲಸಗಳು ಪೂರ್ಣಗೊಳಿಸೋದಕ್ಕೆ ಈ ದಿನ ತುಂಬ ಪ್ರಶಸ್ತವಾದಂಥ ದಿನ. ಅಚಾನಕ್ಕಾಗಿ ಮಾತನಾಡುವಂಥದ್ದು, ಅಚಾನಕ್ಕಾಗಿ ವಾದಗಳನ್ನು ಮಾಡುವಂಥದ್ದು ಖಂಡಿತ ಮಾಡಬೇಡಿ. ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ಇರಲಿ. ಎಚ್ಚರಿಕೆಯಿಂದ ಯೋಜನೆಯನ್ನು ರೂಪಿಸಿಕೊಳ್ಳಿ. ಅಪಾಯಕರ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಸಂಬಂಧಗಳಲ್ಲಿ ಗಂಭೀರತೆ ಎನ್ನುವಂಥದ್ದು ಹೆಚ್ಚಾಗಿರ್ತದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಸಾಧ್ಯತೆ ಇರ್ತದೆ. ಆದ್ದರಿಂದ ಕಠಿಣದ ಮಾತುಗಳು ಬೇಡ. ಶಾಂತವಾಗಿರಿ, ಸಮಾಧಾನದಿಂದ ಮುಂದುವರಿಯಿರಿ, ಜನರನ್ನು ಅರ್ಥ ಮಾಡ್ಕೊಳ್ಳೋದನ್ನು ಕಲೀರಿ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ವಿಶ್ಲೇಷಣಾತ್ಮಕ ಆದರೆ ಸ್ವಲ್ಪ ಒತ್ತಡದ ಮನೋಭಾವ ಇರ್ತದೆ. ಏಕೆಂದರೆ ಜವಾಬ್ದಾರಿ ಮತ್ತು ಕೆಲಸದ ಭಾರ ಹೆಚ್ಚಾಗಿರ್ತದೆ. ಮಾನಸಿಕ ದಣಿವು ಕಾಣಬಹುದು. ವಿಶ್ರಾಂತಿಗೆ ಪ್ರಾಶಸ್ತ್ಯವನ್ನು ಕೊಡಿ. ಮಾತಿನಲ್ಲಿ ಎಚ್ಚರಿಕೆ ಇರಲಿ, ತಾಳ್ಮೆ ಇರಲಿ.
ಹೆಚ್ಚಾಗಿ ಚಿಂತನೆ ಮಾಡೋದಕ್ಕೆ ಹೋಗ್ಬಿಡಿ. ಎಲ್ಲದಕ್ಕೂ ಶಿವನ ಪ್ರಾರ್ಥನೆಯನ್ನು ಮಾಡಿ, ಎಲ್ಲವೂ ಶುಭವಾಗ್ತದೆ. ಸ್ಪಷ್ಟವಾಗಿ ಯೋಚಿಸಿ, ಜಾಣ್ಮೆಯಿಂದ ಮಾತನಾಡಿ, ಶಿಸ್ತುಬದ್ಧವಾಗಿ ನಡೆದುಕೊಳ್ಳಿ. ಈ ಕಿವಿ ಮಾತು ನಿಮ್ಮನ್ನು ಈ ದಿನ ಸಂಪೂರ್ಣವಾಗಿ ಎತ್ತಿ ಹಿಡಿತದೆ. ಕಟಕ ರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಒತ್ತಡ ಅನ್ನುವಂಥದ್ದು ಹೆಚ್ಚಾಗಿರ್ತದೆ. ಆದರೆ ಖಂಡಿತ ಈ ದಿನ ಫಲಿತಾಂಶ ಅನ್ನುವಂಥದ್ದು ಸಿಗ್ತದೆ. ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗ್ತದೆ. ನಾಯಕತ್ವದ ಗುಣ ಅಥವಾ ಸಂಯೋಜನಾ ಕೆಲಸಗಳೇನಾದರೂ ನೀವು ಮುಂದುವರಿತಾ ಇದ್ದರೆ ಅದರಲ್ಲಿ ಖಂಡಿತ ಪ್ರಗತಿ ಎನ್ನುವಂಥದ್ದು ಕಾಣ್ತೀರಿ. ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳೋದನ್ನು ತಪ್ಪಿಸಬೇಕು. ನಿಧಾನವಾಗಿ ಯೋಚನೆ ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಹಣಕಾಸಿನ ವಿಚಾರದಲ್ಲಿ ಸ್ಥಿರತೆ ಎನ್ನುವಂಥದ್ದು ಕಾಣ್ತದೆ. ದೀರ್ಘಕಾಲಿಕ ಯೋಜನೆಗಳಿಗೆ ಉತ್ತಮವಾದಂಥ ದಿನ. ಭಾವನೆ ಆಧಾರಿತ ಖರ್ಚುಗಳನ್ನು ನೀವು ಮಾಡಬಾರದು. ಯೋಚನೆ ಮಾಡಿ ಖರ್ಚು ಮಾಡಬೇಕು. ಕುಟುಂಬದ ಸಂಬಂಧಗಳಲ್ಲಿ ಜವಾಬ್ದಾರಿ ಎನ್ನುವಂಥದ್ದು ಹೆಚ್ಚಾಗ್ತದೆ. ಹಳೆಯ ವಿಷಯಗಳನ್ನು ಕೆದಕುವಂಥ ಸಾಧ್ಯತೆಗಳಿರ್ತದೆ. ಮನೋಭಾವ ಬದಲಾವಣೆ ಆಗುವಂಥ ಸಾಧ್ಯತೆ ಇರ್ತದೆ. ತಕ್ಷಣಕ್ಕೆ ಪ್ರತಿಕ್ರಿಯೆ ನೀಡೋದಕ್ಕೆ ಹೋಗಬೇಡಿ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಶಿಸ್ತುಬದ್ಧವಾದಂಥ ಮನೋಭಾವ, ಸಂವೇದನಾಶೀಲತೆಯುಳ್ಳಂಥ ಮನೋಭಾವ, ಕುಟುಂಬ ಮತ್ತು ಜವಾಬ್ದಾರಿಗಳ ಮೇಲೆ ಗಮನ ಹೆಚ್ಚಾಗಿರ್ತದೆ. ಭಾವನೆಗಳನ್ನು ನಿಯಂತ್ರಿಸ್ಕೊಳ್ಳೋದನ್ನು ಕಲಿಬೇಕಾಗ್ತದೆ. ಅತಿಯಾದ ಚಿಂತನೆ ಮಾಡೋದನ್ನು ಕಲಿಬೇಕಾಗ್ತದೆ. ತಾಳ್ಮೆಯಿಂದ ನಡೆದುಕೊಳ್ಬೇಕಾದದ್ದು ನಿನ್ನ ಜವಾಬ್ದಾರಿ. ಗುರುವಿನ ಮಂತ್ರವನ್ನು ಪಠನ ಮಾಡುವಂಥದ್ದು ನಿಮಗೆ ಎಲ್ಲ ರೀತಿಯ ಸಹಕಾರವಾಗಿರ್ತದೆ. ಕೊನೆಗೊಂದು ಕಿವಿ ಮಾತು, ಶಾಂತವಾಗಿರಿ, ಜವಾಬ್ದಾರಿಯಾಗಿ ನಡೆದುಕೊಳ್ಳಿ ಮತ್ತು ಸ್ಥಿರವಾಗಿ ಬೆಳೆಯಿರಿ. ಸಿಂಹರಾಶಿಯವರೇ, ಈ ದಿನ ಉದ್ಯೋಗ ವ್ಯವಹಾರಗಳಲ್ಲಿ ನಾಯಕತ್ವದ ಪಾತ್ರಗಳಲ್ಲಿ ಒತ್ತಡ ಹೆಚ್ಚಾಗ್ತದೆ. ಅಧಿಕಾರಿಗಳೊಂದಿಗೆ ಸೇರಿ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸುವಂಥ ದಿನ. ದೀರ್ಘಕಾಲಿಕ ಬಾಕಿ ಇರುವಂಥ ಕಾರ್ಯಗಳು, ಜವಾಬ್ದಾರಿಗಳು ಪೂರ್ಣಗೊಳಿಸುವಂಥ ಅವಕಾಶಗಳು ಸಿಗ್ತದೆ. ಆದ್ದರಿಂದ ಈ ದಿನ ನೀವು ಯಾವುದೇ ಕಾರಣಕ್ಕೆ ಸಂಘರ್ಷವನ್ನು ತಪ್ಪಿಸಬೇಕು. ಸಂಘರ್ಷದಿಂದ ದೂರ ಇರಬೇಕು. ಪ್ರಾಬಲ್ಯ ಮನೋಭಾವವನ್ನು ಇಟ್ಕೊಳ್ಬಾರ್ದು. ಸಹಮತದಿಂದ ಮುಂದುವರಿಯಿರಿ, ಎಲ್ಲ ಸಕ್ಸಸ್. ಹಣಕಾಸಿನ ವಿಚಾರದಲ್ಲಿ ಸ್ಥಿರತೆ ಇರಬೇಕು. ಆದ್ದರಿಂದ ನಿಧಾನವಾಗಿ ಪ್ರಗತಿ ಎನ್ನುವಂಥದ್ದು ಸಾಗಿಸೋದೆ. ದೀರ್ಘಕಾಲಿಕ ಯೋಜನೆ ಇದೆಯಾ, ಪ್ಲ್ಯಾನ್ ಮಾಡಿ ಸಕ್ಸಸ್ ಆಗ್ತೀರಿ ಎನ್ನುವಂಥದ್ದು. ಆದರೆ ಅಪಾಯಕಾರಿ ಹೂಡಿಕೆಗಳನ್ನು ತಪ್ಪಿಸಬೇಕು. ಒಂದು ಹಣವನ್ನು ಹೂಡಿಕೆ ಮಾಡಬೇಕಾದ್ರೆ ಅಲ್ಲಿ ಸೆಕ್ಯೂರಿಟಿ ಇದೆಯಾ ಇಲ್ವಾ, ತೊಂದರೆಗೆ ಸಿಗಾಕ್ಕೊಳ್ತಾರಾ ಇಲ್ವಾ, ಯೋಚನೆ ಮಾಡಬೇಕು. ಸಮಾಜದಲ್ಲಿ ಎಷ್ಟೋ ಜನ ನೋಡ್ತಾ ಇದ್ದೀರಿ ಇವತ್ತೆಲ್ಲ. ಎಷ್ಟು ಕೋಟಿ ನೋಡಿದ್ರಾ? ಮೊನ್ನೆ ಅವ್ರು ಯಾರೋ ಪಾರ್ಟಿ ಇದ್ದಾರೆ, ಎಷ್ಟು ಕೋಟಿ. ಆದ್ದರಿಂದ ನಮ್ಮ ದುಡ್ಡು ನಮಗೆ ಹೆಚ್ಚು, ಬೇರೆಯವ್ರ ಕೈ ಕೊಟ್ಟು ಸಿಗಾಕ್ಕೊಳ್ಬಾರ್ದು. ಸಂಬಂಧಗಳಲ್ಲಿ, ಕುಟುಂಬದಲ್ಲಿ ಗೌರವ ಮತ್ತು ಗಂಭೀರತೆ ಹೆಚ್ಚಾಗ್ತದೆ. ನಿಮಗೆ ಜವಾಬ್ದಾರಿಗಳಿದೆ. ಕೆಲವೊಂದು ಗಂಭೀರ ವಿಚಾರಗಳು ಚರ್ಚೆಗೆ ಬರುವಂಥ ಸಾಧ್ಯತೆ ಇದೆ. ಎಲ್ಲವನ್ನು ಕಠಿಣವಾಗಿ, ಹೆಚ್ಚು ಶಿಸ್ತುಬದ್ಧವಾಗಿ ನಡ್ಕೊಳೋದಕ್ಕೆ ಹೋಗಬೇಡಿ. ಸಮಾಧಾನದಿಂದ ಇರಿ. ಎಲ್ಲರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ, ಶುಭವಾಗ್ತದೆ. ಆತ್ಮವಿಶ್ವಾಸ ನಿಮ್ಮಲ್ಲಿದೆ, ಒತ್ತಡನೂ ಇದೆ. ಆದರೆ ಜವಾಬ್ದಾರಿ ಎನ್ನುವಂಥದ್ದು ಬೇಕಲ್ವಾ? ನಿಮ್ಮ ಒಬ್ಬರ ಬಗ್ಗೆ ಜವಾಬ್ದಾರಿ ತೆಗೆದುಕೊಂಡ್ರೆ ನಿಮ್ಮನ್ನು ನಂಬಿರುವಂಥವ್ರು, ನಿಮ್ಮ ವಿಶ್ವಾಸವನ್ನು ಗಳಿಸಿರುವಂಥವ್ರು, ಎಲ್ಲರ ಬಗ್ಗೆನೂ ಜವಾಬ್ದಾರಿ ಬೇಕಲ್ವಾ? ಮತ್ತು ಆದ್ದರಿಂದ ಮನಸ್ಸಿಗೆ ಸ್ವಲ್ಪ ಒತ್ತಡ ಅನ್ನುವಂಥದ್ದು ಬರ್ತದೆ. ಆದರೆ ಎಲ್ಲರ ಬಗ್ಗೆ ಸಂಭಾಳಿಸ್ಕೊಂಡು ಹೋಗುವಂಥ ನಿಮ್ಮದು ಜವಾಬ್ದಾರಿ. ಆದ್ದರಿಂದ ಕೋಪ ಬೇಡ, ತಾಳ್ಮೆ ಇರಲಿ. ಹೊಂದ್ಕೊಂಡು ಹೋಗೋದನ್ನು ಕಲಿತ್ಕೊಳ್ಳಿ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಂಥ ಕಾರ್ಯಗಳಲ್ಲಿ ಸಹಾಯ ಮಾಡೋದಕ್ಕೋಸ್ಕರ ಈ ದಿನ ಸೂರ್ಯದೇವನನ್ನು ಪ್ರಾರ್ಥನೆ ಮಾಡಿ, ಎಲ್ಲ ಶುಭವಾಗ್ತದೆ. ಕೊನೆಗೊಂದು ಕಿವಿ ಮಾತು, ಶಿಸ್ತುಬದ್ಧವಾಗಿ ಮುನ್ನಡೆಯಿರಿ, ವಿನಯದಿಂದ ನಡೆದುಕೊಳ್ಳಿ, ಜಾಣ್ಮೆಯಿಂದ ತೋರೋದನ್ನು ಕಲಿಯಿರಿ. ಕನ್ಯಾ ರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಯೋಜನೆ ಮತ್ತು ಕಾರ್ಯಗತಗೊಳಿಸುವಿಕೆ ಕಾರ್ಯದಲ್ಲಿ ಗಂಭೀರ ಹೊಣೆಗಾರಿಕೆ ಎನ್ನುವಂಥದ್ದು ಬರ್ತದೆ. ನಾಯಕತ್ವ ಅಥವಾ ಹಿರಿಯ ಮಾರ್ಗದರ್ಶನದಲ್ಲಿ ಪ್ರಗತಿಯನ್ನು ಸಾಧಿಸ್ತೀರಾ. ಬಾಕಿ ಇರುವಂಥ ಕೆಲಸಗಳು ಪೂರ್ಣಗೊಳ್ಳುವಂಥ ಸಾಧ್ಯತೆ ಇದೆ. ಅತಿಯಾದ ವಿಶ್ಲೇಷಣೆ ಮಾಡೋದನ್ನು ಬೇಡ. ಒತ್ತಡವನ್ನು ನಿವಾರಣೆ ಮಾಡಿಕೊಳ್ಳಿ. ಹಣಕಾಸಿನಲ್ಲಿ ಸ್ಥಿರತೆ ಇರಲಿ, ನಿಧಾನವಾಗಿ ಬೆಳವಣಿಗೆ ಆಗೋಣ. ಉಳಿತಾಯ ಮತ್ತು ದೀರ್ಘಕಾಲಿಕ ಯೋಜನೆಗಳೇನಾದರೂ ಇದ್ದರೆ ಅದಕ್ಕೆ ಉತ್ತಮವಾದಂಥ ದಿನ. ಹೂಡಿಕೆ ಮಾಡೋದಕ್ಕೆ ನಿಮಗೆ ಎಲ್ಲ ಅನುಕೂಲತೆಗಳಿದೆ. ಆದರೆ ಅನಾವಶ್ಯಕವಾಗಿ ಲೆಕ್ಕಾಚಾರ ಹಾಕೋದನ್ನು ಬಿಟ್ಬಿಡಿ. ಸಂಬಂಧಗಳಲ್ಲಿ ಗಂಭೀರತೆ ಮತ್ತು ಜವಾಬ್ದಾರಿ ಹೆಚ್ಚಾಗಿರ್ತದೆ. ಉತ್ತಮ ವಿಚಾರಗಳು ಚರ್ಚೆಗೆ ಬರ್ತದೆ. ಅತಿಯಾದಂಥ ಟೀಕೆ ಬೇಡ, ಅತಿಯಾದಂಥ
ಶಾಂತನೂ ಬೇಡ. ಯಾರನ್ನೂ ಪೂರ್ತಿ ಬಿಟ್ಟು ಬಿಡೋಂಗಿಲ್ಲ, ಕಠಿಣವಾಗಿ ಟೀಕೆನೂ ಮಾಡೋಂಗಿಲ್ಲ. ಸಮಾಧಾನವಂತೆ ನಡ್ಕೊಂಡು ಹೋಗುವಂಥದ್ದು ನಿಮ್ಮ ಜವಾಬ್ದಾರಿ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಪ್ರಾಯೋಗಿಕವಾಗಿದೆ, ಶಿಸ್ತುಬದ್ಧ ಮನೋಭಾವ ಅನ್ನುವಂಥದ್ದು ಇದೆ, ಜವಾಬ್ದಾರಿ ಅಂತ ಭಾವನೆ ಇದೆ. ಆದ್ದರಿಂದ ಇಂಥ ಜವಾಬ್ದಾರಿ ಇದ್ದಾಗ ಸ್ವಲ್ಪ ಒತ್ತಡ ಅನ್ನುವಂಥದ್ದು ಬರ್ತದೆ. ಶಾಂತಿಯಿಂದ ಇರಿ, ಹೊಂದಿಕೊಳ್ಳುವ ಗುಣವನ್ನು ಬೆಳೆಸ್ಕೊಳ್ಳಿ. ಅತಿಯಾದ ಚಿಂತನೆ ಬೇಡ. ವಿಶ್ರಾಂತಿಗೆ ಪ್ರಾಮುಖ್ಯತೆ ನೀಡಬೇಕಾದದ್ದು ಈ ದಿನ ವಿಚಾರಿ. ಎಲ್ಲದಕ್ಕೂ ತುಳಸಿ ದೇವಿಯ ಪ್ರಾರ್ಥನೆಯನ್ನು ಮಾಡಿ, ಎಲ್ಲ ಶುಭವಾಗ್ತದೆ. ತುಳಸಿ ದೇವಿ ಬಗ್ಗೆ ಗೊತ್ತಿದೆಯಲ್ವಾ? ಗೊತ್ತಿಲ್ವಾ? ಖಂಡಿತ ತಿಳಿಸ್ಕೊಳ್ಳೋಣ ಶೀಘ್ರದಲ್ಲಿ. ಆದ್ದರಿಂದ ನಿಮಗೊಂದು ಕಿವಿ ಮಾತು, ಶಿಸ್ತುಬದ್ಧವಾಗಿರಿ, ಸ್ಪಷ್ಟವಾಗಿ ಯೋಚಿಸಿ, ತಾಳ್ಮೆಯಿಂದ ನಡೆದುಕೊಳ್ಳಿ. ಇಲ್ಲಿವರೆಗೆ ಯಾರು ದಿನಭವಿಷ್ಯವನ್ನು ನೋಡ್ತಾ ಇದ್ದೀರಾ, ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದುವರಿಯಿರಿ. ನಿಮ್ಮ ರಾಶಿಯ ಬಗ್ಗೆ ಕಾಮೆಂಟ್ ಮಾಡಿ, ನಿಮ್ಮ ಸೂಕ್ತವಾದಂಥ ವ್ಯಕ್ತಿಗಳಿಗೆ ಇದನ್ನು ಶೇರ್ ಮಾಡಿ. ತುಲಾರಾಶಿಯವರೇ, ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಪಾಲುಗಾರಿಕೆ ಮತ್ತು ತಂಡದ ಕೆಲಸಗಳಲ್ಲಿ ಹೊಣೆಗಾರಿಕೆ ಅನ್ನುವಂಥದ್ದು ಹೆಚ್ಚಾಗ್ತದೆ. ನಾಯಕತ್ವ ಮತ್ತು ಸಂಶೋಧನಾ ಕೆಲಸಗಳಲ್ಲಿ ಪ್ರಗತಿ ಎನ್ನುವಂಥದ್ದು ಕಾಣ್ತದೆ. ಮಾತುಕತೆಗಳಲ್ಲಿ ಗಂಭೀರತೆ ಅತ್ಯಗತ್ಯವಾಗಿದೆ. ನಿಧಾನದಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂಥ ಸಂದರ್ಭಗಳಲ್ಲಿ ಗೊಂದಲ ಉಂಟಾಗುವ ಸಾಧ್ಯತೆಗಳಿರ್ತದೆ. ಆದರೆ ಅಹಂ ಅನ್ನುವಂಥದ್ದು ಬೇಡ, ಸಂಘರ್ಷ ಅನ್ನುವಂಥದ್ದು ಬೇಡ. ಹಣಕಾಸಿನ ವಿಚಾರದಲ್ಲಿ ಸ್ಥಿರತೆ ಇರುತ್ತೆ. ಯೋಜನೆ ಮಾಡೋದಕ್ಕೆ, ಬಜೆಟ್ ರೂಪಿಸೋದಕ್ಕೆ ಉತ್ತಮವಾದಂಥ ದಿನ. ನಿಮ್ಮ ಜೀವನದ ಬಜೆಟ್ ಏನು ಅಂತ ನೋಡಿಬಿಡಿ. ವಾರ್ಷಿಕ ಬಜೆಟು, ಮಾಸಿಕ ಬಜೆಟು, ಜೀವನದ ಬಜೆಟು ಲೆಕ್ಕ ಇಟ್ಬಿಡಿ. ಇವತ್ತೆಲ್ಲ ಮಾಡ್ಬೋದು. ಸೂಕ್ತವಾದ ಪ್ಲ್ಯಾನ್ ಹಾಕಿದ್ರೆ ಖಂಡಿತ ಅದ್ರ ಬಗ್ಗೆ. ಆದ್ದರಿಂದ ಅನಾವಶ್ಯಕ ಖರ್ಚುಗಳೇನಿದೆ ಅದನ್ನೆಲ್ಲನೂ ಮೇಂಟೈನ್ ಮಾಡೋದಕ್ಕೆ ತುಂಬ ಸಹಕಾರಿಯಾಗಿರ್ತದೆ ಈ ಬಜೆಟ್ ರೂಪಿಸುವಂಥದ್ದು. ಸಂಬಂಧಗಳಲ್ಲಿ ಹೊಣೆಗಾರಿಕೆ ಅನ್ನುವಂಥದ್ದು ಹೆಚ್ಚಾಗ್ತದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಸಾಧ್ಯತೆ ಇದೆ. ಜಾಗ್ರತೆಯಿಂದ ಇರಬೇಕು. ಎಲ್ಲರನ್ನ ಸಂತೋಷಪಡಿಸೋಕ್ಕೆ ಹೋಗಿ ನೀವು ಗೊಂದಲಕ್ಕೆ ಸಿಗಾಕ್ಕೊಳ್ಬೇಡಿ. ಜಾಗ್ರತೆಯಿಂದ ಇರಿ. ನಿಮ್ಮ ಮನಸ್ಥಿತಿಯಲ್ಲಿ ಜವಾಬ್ದಾರಿ ಅನ್ನುವಂಥದ್ದಿದೆ, ಮಾನಸಿಕ ಒತ್ತಡ ಅನ್ನುವಂಥದ್ದಿದೆ. ಆದರೆ ಸಮತೋಲನವನ್ನು ಕಾಪಾಡಿಕೊಳ್ಬೇಕಾದದ್ದು ನಿಮ್ಮ ಜವಾಬ್ದಾರಿ. ಮನಸ್ಸಿಗೆ ದಣುವಾಗದಲ್ಲೇ ಇರೋ ಹಾಗೆ ನೋಡ್ಕೊಳ್ಬೇಕು. ಅತಿಯಾಗಿ ಚಿಂತನೆ ಮಾಡಬಾರ್ದು. ತಾಳ್ಮೆ ಅನ್ನುವಂಥದ್ದನ್ನು ಇಟ್ಕೊಂಡಿರಬೇಕು. ಭಾವನಾತ್ಮಕ ಸಮತೋಲನವನ್ನು ಕಾಪಾಡಿಕೊಳ್ಳುವಂಥದ್ದೇ ನಿಮ್ಮ ಜವಾಬ್ದಾರಿ ಈ ದಿನ. ಆದ್ದರಿಂದ ವಿಷ್ಣುವಿನ ಮಂತ್ರವನ್ನು ಪಠನ ಮಾಡಿ, ನಾರಾಯಣನ ಮಂತ್ರವನ್ನು ಪಠನ ಮಾಡಿ ಎಲ್ಲ ಸಹಕಾರವನ್ನು ನೀಡ್ತಾನೆ. ಏನು ಕಿವಿ ಮಾತು, ಸಮತೋಲನ ಕಾಪಾಡಿಕೊಳ್ಬೇಕಾಯಿತು. ತಾಳ್ಮೆಯಿಂದ ನಡ್ಕೊಳ್ಬೇಕು. ಗಟ್ಟಿಯಾಗಿ ನೆಲೆಯೂರೋದನ್ನು ಕಲಿತ್ಕೊಳ್ಳಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವೃಶ್ಚಿಕ ರಾಶಿಯವರೇ, ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಸಂಶೋಧನೆ, ತಂತ್ರಗಾರಿಕೆ, ರಹಸ್ಯದ ಕಾರ್ಯ ಯಾವುದರಲ್ಲಿದ್ರೂ ಸಕ್ಸಸ್. ಅಧಿಕಾರಿಗಳು ಅಥವಾ ಸಮಾಜದ ಹಿರಿಯರೊಂದಿಗೆ, ಕುಟುಂಬದ ಹಿರಿಯರೊಂದಿಗೆ ಪ್ರಮುಖ ವಿಚಾರಗಳು ಚರ್ಚೆಗೆ ಬರುವಂಥ ಸಾಧ್ಯತೆ ಇದೆ. ಯಾರ ಹತ್ರ ಆದರೂ ಬರ್ಬೋದು. ಆದರೆ ಪ್ರಮುಖ ವಿಚಾರಗಳು ಈ ದಿನ ನಿಮ್ಮನ್ನು ಕಾಡ್ತದೆ, ನಿಮ್ಮನ್ನು ಬಳಸ್ಕೊಳ್ತದೆ. ಅದರಿಂದ ನಿಮಗೆ ಉಪಯೋಗ, ಸಮಾಜಕ್ಕೆ ಉಪಯೋಗ. ದೀರ್ಘಕಾಲದಿಂದ ಬಾಕಿ ಇರುವಂಥ ಸಮಸ್ಯೆಗಳು ಪರಿಹಾರಕ್ಕೆ ಈ ದಿನ ಸೂಕ್ತವಾದಂಥ ದಿನ. ಅನುಮಾನ ಬೇಡ, ಅತಿಯಾದ ನಿಯಂತ್ರಣ ಬೇಡ, ಅತಿಯಾದ ನಿರೀಕ್ಷೆ ಅನ್ನುವಂಥದ್ದು ಬೇಡ. ಉತ್ತಮ ಮನೋಭಾವವನ್ನು ಇಟ್ಕೊಳ್ಳಿ. ಹಣಕಾಸಿನ ವಿಚಾರದಲ್ಲಿ ನಿಧಾನವಾಗಿ ಸ್ಥಿರತೆ ಅನ್ನುವಂಥದ್ದು ಉಂಟಾಗ್ತದೆ. ಅಪಾಯಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗ್ಬಿಡಿ. ಉತ್ತಮವಾಗಿ ಯೋಜನೆಯನ್ನು ರೂಪಿಸ್ಕೊಳ್ಳಿ. ಸಂಬಂಧಗಳಲ್ಲಿ ಅಳತೆ ಮಾಡಬೇಕು. ಯಾರ್ಯಾರ್ದು ಗ್ರೇಡ್ ಎಷ್ಟೆಷ್ಟು, ಯಾರ್ಯಾರ ವ್ಯಕ್ತಿತ್ವ ಎಷ್ಟಿದೆ, ಯಾರ್ಯಾರಿಗೆ ಯಾವ್ಯಾವ ರೀತಿ ಗೌರವವನ್ನು ಕೊಡಬೇಕು, ಯಾರ್ಯಾರನ್ನ ಯಾವ್ಯಾವ ರೀತಿ ಮೇಂಟೈನ್ ಮಾಡಬೇಕು, ಎಲ್ಲರನ್ನ ಗೇಜ್ ಮಾಡುವಂಥದ್ದು. ಸುಮಾರು ವಿಚಾರಗಳು ಹೊರಗಡೆ ಬರ್ತದೆ ಇವತ್ತು. ಅಸೂಯೆ ಅನ್ನುವಂಥದ್ದು, ಸಾಮರಸ್ಯ ಅನ್ನುವಂಥದ್ದು, ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ಅಸೂಯೆ ಅನ್ನುವಂಥದ್ದು ಬೇಡ, ತಾರತಮ್ಯ ಅನ್ನುವಂಥದ್ದು ಬೇಡ. ಎಲ್ಲರನ್ನ ಸಮಾನವಾಗಿ ತೆಗೆದುಕೊಂಡು ಹೋಗುವಂಥದ್ದು, ಶಾಂತ ರೀತಿಯಲ್ಲಿ ನಡೆದುಕೊಳ್ಳುವಂಥದ್ದು ನಿಮ್ಮ ಜವಾಬ್ದಾರಿ. ಯಾಕೆ ಅಂದರೆ ಏಕಾಗ್ರತೆಯಿಂದ ಇರುವಂಥ ಮನೋಭಾವ ನಿಮ್ಮದು. ಎಲ್ಲವನ್ನು ತೀವ್ರವಾಗಿ ತೆಗೆದುಕೊಳ್ತೀರಿ. ಒಳಗಿನ ಶಕ್ತಿ ಅನ್ನುವಂಥದ್ದು ಇರ್ತದೆ, ಆತ್ಮನಿಯಂತ್ರಣ ಅನ್ನುವಂಥದ್ದು ನಿಮ್ಮಲ್ಲಿದೆ. ಇದೆಲ್ಲದರಿಂದ ನಿಮಗೆ ಒತ್ತಡ ಅನ್ನುವಂಥದ್ದು ಕಾಣ್ತದೆ. ಆ ಒತ್ತಡವನ್ನು ನಿವಾರಿಸ್ಕೊಳ್ಬೇಕು. ಶಾಂತಿಯಿಂದ ನಡ್ಕೊಳ್ಬೇಕು. ತುರ್ತು ಪ್ರತಿಕ್ರಿಯೆ ನೀಡಬಾರ್ದು. ಅತಿಯಾಗಿ ಚಿಂತನೆ ಮಾಡಬಾರ್ದು. ಭಾವನಾತ್ಮಕ ಸಮತೋಲನವನ್ನು ಕಾಪಾಡಿಕೊಳ್ಬೇಕು. ಎಲ್ಲದಕ್ಕೂ ಈ ದಿನ ನಿಮಗೆ ಬೇಕಾಗಿರುವಂಥದ್ದು ಲಕ್ಷ್ಮೀದೇವಿಯ ಆಶೀರ್ವಾದ. ಆದ್ದರಿಂದ ಲಕ್ಷ್ಮೀದೇವಿಯ ಪ್ರಾರ್ಥನೆಯನ್ನು ಮಾಡಿ, ಎಲ್ಲ ಶುಭವಾಗ್ತದೆ. ಶಿಸ್ತುಬದ್ಧವಾಗಿ ಪರಿವರ್ತನೆ ಹೊಂದಿ, ಶಾಂತವಾಗಿರಿ ಮತ್ತು ಜಾಳ್ಮೆಯಿಂದ ನಡೆದುಕೊಳ್ಳಿ. ಈ ಕಿವಿ ಮಾತು ನಿಮಗೆ ಸಹಕಾರಿಯಾಗಿರ್ತದೆ. ಧನಸ್ಸು ರಾಶಿಯವರೇ,
ಇದರ ಉದ್ಯೋಗ ವ್ಯವಹಾರಗಳಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ಆಡಳಿತ ಕ್ಷೇತ್ರದಲ್ಲಿ ಉತ್ತಮ ಅವಕಾಶಗಳು ಬರ್ತದೆ. ನಾಯಕತ್ವ ಅಥವಾ ನಿರ್ಧಾರ ತೆಗೆದುಕೊಳ್ಳುವಂಥ ಪಾತ್ರಗಳಲ್ಲಿ ಬೆಳವಣಿಗೆ ಅನ್ನುವಂಥದ್ದು ಉಂಟಾಗ್ತದೆ. ಹಿರಿಯರಿಂದ ಮಾನ್ಯತೆ ಸಿಗುವಂಥ ಸಾಧ್ಯತೆ ಇದೆ. ಆದರೆ ಅತಿಯಾದ ಆತ್ಮವಿಶ್ವಾಸ ಅನ್ನುವಂಥದ್ದು ಬೇಡ, ತುರ್ತು ನಿರ್ಧಾರಗಳು ಅನ್ನುವಂಥದ್ದು ಬೇಡ. ಹಣಕಾಸಿನ ವಿಚಾರದಲ್ಲಿ ದೀರ್ಘಕಾಲಿಕ ಯೋಜನೆಗಳೇನಾದರೂ ಇದ್ದರೆ ಅದಕ್ಕೆ ಉತ್ತಮವಾದಂಥ ದಿನ. ಅನಗತ್ಯ ಅಪಾಯ ತೆಗೆದುಕೊಳ್ಳಬೇಡಿ. ಹಣಕಾಸಿನ ಬಗ್ಗೆ ಜಾಗ್ರತೆ ಇರಲಿ. ಪ್ರಗತಿ ಎನ್ನುವಂಥದ್ದು ನಿಧಾನವಾಗಿ ಆಗ್ತದೆ. ಆದರೆ ಆ ಮಾರ್ಗ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ. ಸೆಕ್ಯೂರಿಟಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ. ಎಲ್ಲಾದರೂ ಲೂಪ್ ಹೋಲ್ಸ್ ಇದೆಯಾ ಅಂತ ಚೆಕ್ ಮಾಡಿ. ಯಾರಾದರೂ ಪಟಾಯಿಸ್ತಾರ ಇಲ್ವ ಅಂತ ನೋಡಿ. ಅದಕ್ಕೆ ಅವಕಾಶಗಳೇನಾದರೂ ಇದೆಯಾ ಅಂತ ನೋಡಿ. ಹಣದ ಬಗ್ಗೆ ಜಾಗ್ರತೆ ಇರಬೇಕು. ಸಂಬಂಧಗಳಲ್ಲಿ ಹೊಣೆಗಾರಿಕೆ ಹೆಚ್ಚಾಗ್ತದೆ. ಗಂಭೀರವಾದಂಥ ಸಮಸ್ಯೆಗಳನ್ನ ಕೈಗೆತ್ಕೊಳ್ಳುವಂಥ ಅವಕಾಶಗಳು ಬರುತ್ತದೆ. ಮಾತು ನಯವಾಗಿರಲಿ, ಸ್ಪಷ್ಟಬದ್ಧವಾಗಿರಲಿ. ಆಶಾವಾದಿ ಮತ್ತು ಶಿಸ್ತು ಮನೋಭಾವ ಇರ್ತದೆ. ಜವಾಬ್ದಾರಿಯುತ ಮನೋಭಾವ ಇರ್ತದೆ. ಒತ್ತಡ ತೆಗೆದುಕೊಳ್ಳೋದಕ್ಕೆ ಹೋಗ್ಬಿಡಿ. ತಾಳ್ಮೆಯಿಂದ ಇರಲಿ, ಮಾತಿನಲ್ಲಿ ಜಾಗ್ರತೆ ಇರಲಿ. ಅಹಂ ಅನ್ನುವಂಥದ್ದು ಬೇಡವೇ ಬೇಡ. ಆದ್ದರಿಂದ ಈ ದಿನ ಹೆಸರು ಕಾಳಿನ ಧ್ಯಾನವನ್ನು ಮಾಡಿ, ಎಲ್ಲ ಶುಭವಾಗ್ತದೆ. ಪ್ರಾಣಿ ಪಕ್ಷಿಗಳಿಗೆ ಹೆಸರು ಕಾಳಿನ ದಾನವನ್ನು ಮಾಡಿ, ಅತ್ಯಂತ ಶುಭ. ಕಿವಿಮಾತು, ಜಾಣ್ಮೆಯಿಂದ ಮುನ್ನಡೆಯಿರಿ, ಶಿಸ್ತನ್ನು ಕಾಪಾಡಿಕೊಳ್ಳಿ, ತಾಳ್ಮೆಯಿಂದ ನಡ್ಕೊಳ್ಳಿ. ಮಕರ ರಾಶಿಯವರೇ, ಈ ದಿನ ಉದ್ಯೋಗ ವ್ಯವಹಾರಗಳಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳು ಬರ್ತದೆ. ನಾಯಕತ್ವ ಗುಣ ಬರ್ತದೆ. ನಿರ್ಧಾರ ತೆಗೆದುಕೊಳ್ಳುವಂಥ ಶಕ್ತಿ ಹೆಚ್ಚಾಗಿರ್ತದೆ. ದೀರ್ಘಕಾಲಿಕ ಬಾಕಿ ಇರುವಂಥ ಕೆಲಸಗಳು ಪೂರ್ಣಗೊಳ್ಳುವಂಥ ಸಾಧ್ಯತೆ ಇದೆ. ಆದರೆ ಅತಿಯಾದಂಥ ಕಟ್ಟುನಿಟ್ಟು, ಅತಿಯಾದಂಥ ಶಿಸ್ತು, ಅತಿಯಾದಂಥ ಒತ್ತಡ ಯಾವುದೂ ಬೇಡ. ಎಲ್ಲವನ್ನು ಸಮಾಧಾನದಿಂದ ತೆಗೆದುಕೊಳ್ಳಿ. ಹಣಕಾಸಿನ ವಿಚಾರದಲ್ಲಿ ಪ್ರಗತಿ ಅನ್ನುವಂಥದ್ದಾಗ್ತದೆ. ಅರ್ಜೆಂಟ್ ಅನ್ನುವಂಥದ್ದು ಬೇಡ. ದೀರ್ಘಕಾಲಿಕ ಯೋಜನೆಗಳಿದೆ. ಉಳಿತಾಯಕ್ಕೆ ಉತ್ತಮವಾದಂಥ ದಿನ. ಅನಗತ್ಯ ಖರ್ಚುಗಳು ಬೇಡವೇ ಬೇಡ. ಸಂಬಂಧಗಳಲ್ಲಿ ಹಳೆಯ ವಿಚಾರಗಳ ಬಗ್ಗೆ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಗಂಭೀರತೆ ಎನ್ನುವಂಥದ್ದು ಬರ್ತದೆ. ಭಾವನಾತ್ಮಕವಾಗಿ ಯಾರು ದೂರ ಆಗದಲ್ಲೇ ಇರೋ ಹಾಗೆ ನೋಡ್ಕೊಳ್ಳಿ. ಪ್ರಾಯೋಗಿಕ ಮತ್ತು ಶಿಸ್ತುಬದ್ಧ ಮನೋಭಾವ ಅನ್ನುವಂಥದ್ದು ನಿಮ್ಮಲ್ಲಿದೆ. ಜವಾಬ್ದಾರಿಯುತ ಭಾವನೆಗಳು ಹೆಚ್ಚಾಗ್ತದೆ. ಕೆಲವೊಮ್ಮೆ ಮಾನಸಿಕ ಒತ್ತಡ ಅನ್ನುವಂಥದ್ದು ಕಾಣ್ತದೆ. ಹೊಂದಿಕೊಳ್ಳುವಂಥ ಗುಣ ಬೆಳೆಸ್ಕೊಳ್ತೀರಿ. ಅತಿಯಾದಂಥ ಕೆಲಸ ಬೇಡ. ವಿಶ್ರಾಂತಿಗೆ ಪ್ರಾಮುಖ್ಯತೆಯನ್ನು ನೀಡಿ. ಭಾವನೆಗಳನ್ನು ಹಿಡಿದಿಟ್ಕೊಳ್ಳಿ. ಯಾವುದೇ ಅಡೆತಡೆಗಳಿದ್ರಲ್ಲಿ ನಿವಾರಣೆಯಾಗೋದಕ್ಕೋಸ್ಕರ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ. ಎಲ್ಲ ಶುಭವಾಗ್ತದೆ. ಹಂತ ಹಂತವಾಗಿ ಬೆಳೆಯಿರಿ. ಆತುರತೆ ಬೇಡ. ಶಿಸ್ತನ್ನು ಕಾಪಾಡಿಕೊಳ್ಳಿ ಮತ್ತು ಸ್ಥಿರತೆಯಿಂದ ಮುನ್ನಡೆಯಿರಿ. ಈ ಕಿವಿ ಮಾತು ನಿಮಗೆ ಈ ದಿನದ ಜಾಣ್ಮೆ ಅಂತ ತಿಳ್ಕೊಳ್ಳಿ. ಕುಂಭರಾಶಿಯವರೇ, ಈ ಉದ್ಯೋಗ ವ್ಯವಹಾರಗಳಲ್ಲಿ ಹೊಸ ಆಲೋಚನೆಗಳ ಬಗ್ಗೆ ಜವಾಬ್ದಾರಿ ಅನ್ನುವಂಥದ್ದು ಹೆಚ್ಚಾಗ್ತದೆ. ಸಂಯೋಜನಾ ಕೆಲಸಗಳೇನಾದರೂ ಇದ್ದರೆ, ನಾಯಕತ್ವದ ಜವಾಬ್ದಾರಿಗಳಿದ್ದರೆ ಖಂಡಿತ ಸಕ್ಸಸ್ ಆಗ್ತೀರಿ. ಉತ್ತಮ ಯೋಜನೆಗಳನ್ನು ನೀವೇನಾದರೂ ರೂಪಿಸಬೇಕು ಅಂತ ಏನಾದರೂ ಪ್ರಯತ್ನ ಪಟ್ಟರೆ ಈ ದಿನ ತುಂಬ ಸೂಕ್ತವಾಗಿದೆ. ಹಠದ ಸ್ವಭಾವ ಅನ್ನುವಂಥದ್ದು ಬೇಡವೇ ಬೇಡ. ಗಮನ ಇಟ್ಟು ಚಿಂತನೆ ಮಾಡುವಂಥದ್ದು, ಗಮನ ಇಟ್ಟು ಕಾರ್ಯ ಮಾಡುವಂಥದ್ದು ಅತಿ ಹೆಚ್ಚು ಸಹಕಾರಿಯನ್ನು ನೀಡುತ್ತದೆ. ಹಣಕಾಸಿನ ವಿಚಾರದಲ್ಲಿ ಸೂಕ್ತವಾಗಿ ಯೋಚಿಸಿ, ಸೂಕ್ತವಾಗಿ ಬಜೆಟನ್ನು ರೂಪಿಸಿ ಹೂಡಿಕೆ ಮಾಡಬೇಕಾದ್ರೆ ಸೆಕ್ಯೂರಿಟಿ ಇದೆಯಾ ಇಲ್ವಾ ಅಂತ ಯೋಚನೆ ಮಾಡಿ ಮಾಡಬೇಕು. ಎಷ್ಟೋ ಲಾಭ ಬಂದ್ಬಿಡ್ತದೆ. ಎಷ್ಟೊಂದಷ್ಟು ಲಾಭ ಬರಲ್ಲ, ಗೊತ್ತಿರಬೇಕು ನಿಮಗೆಲ್ಲ. ಲಾಭ ಎಷ್ಟಾದರೂ ಬರಲಿ, ಕೋಟಿ ಲಾಭ ಬರಲಿ, ಹಣಕ್ಕೆ ಸೆಕ್ಯೂರಿಟಿ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ. ಸೆಕ್ಯೂರಿಟಿ ಇದ್ದು ₹1 ಲಾಭ ಬಂದ್ರೂ ಅದೇ ಸಕ್ಸಸ್. ಬಗ್ಗೆ ಯೋಚನೆ ಮಾಡೋದನ್ನು ಕಲ್ತ್ಕೊಳ್ಳಿ. ಸಂಬಂಧಗಳಲ್ಲಿ ಗಂಭೀರತೆಯಿಂದ ನಡ್ಕೊಳ್ಳಿ. ಸ್ಪಷ್ಟತೆ ಎನ್ನುವಂಥದ್ದು ನಿಮ್ಮಲ್ಲಿ ಹೆಚ್ಚಾಗಿದೆ. ಆದರೆ ಯಾರ್ದಾದ್ರೂ ವಿಚಾರದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾದರೂ ಆಗಿದ್ದರೆ ಅದನ್ನು ನಿವಾರಣೆ ಆಗೋದಕ್ಕೆ ಇದನ್ನು ಎಲ್ಲ ರೀತಿಯ ಸಹಕಾರಗಳು ಸಿಗ್ತದೆ. ಜಾಗ್ರತೆಯಿಂದ ಮುನ್ನಡೆಯಿರಿ. ಭಾವನಾತ್ಮಕವಾಗಿ ಎಲ್ಲರ ಜೊತೆ ಹತ್ತಿರ ಇರೋದಕ್ಕೆ ಪ್ರಯತ್ನವನ್ನು ಮಾಡಿ. ಭವಿಷ್ಯದ ಚಿಂತನೆ ಇರುವಂಥ ಶಿಸ್ತುಬದ್ಧ ಮನೋಭಾವ ನಿಮ್ಮಲ್ಲಿದೆ. ಉತ್ತಮ ಜವಾಬ್ದಾರಿಯುತ ಮನೋಭಾವ ಇದೆ. ಆದ್ದರಿಂದನೇ ನಮ್ಮಲ್ಲಿ ಮನಸ್ಸಿಗೆ ಸ್ವಲ್ಪ ಒತ್ತಡ ಅನ್ನುವಂಥದ್ದು ಕಾಣ್ತದೆ. ಆದ್ದರಿಂದ ಯಾವುದನ್ನು ನೆಗ್ಲೆಕ್ಟ್ ಮಾಡಬಾರ್ದು, ನಿರ್ಲಕ್ಷಿಸಬಾರ್ದು, ಅತಿಯಾಗಿ ಚಿಂತನೆ ಮಾಡೋದಕ್ಕೂ ಹೋಗಬಾರ್ದು. ಎಲ್ಲರ ಜೊತೆ ಹೊಂದ್ಕೊಂಡು ಹೋಗುವಂಥದ್ದನ್ನು ಗುಣವನ್ನು ಬೆಳೆಸ್ಕೊಳ್ಳಿ.
ತಪ್ಪೇ ಮಾಡದವರೇ ಯಾರವರೇ ಅಲ್ವಾ ವಿಚಾರ ತಿಳ್ಕೊಳ್ಳಿ. ಆದ್ದರಿಂದ ಸಣ್ಣ ಪ್ರಾಣಿ ಪಕ್ಷಿಗಳಿಗೆ ಕ್ಷೀರವನ್ನು ಅರ್ಪಿಸಿ, ಇಲ್ಲ ಕ್ಷೀರವನ್ನು ಸೇವನೆ ಮಾಡಿ. ಮಕ್ಕಳಿಗೆ ಚಾಕ್ಲೇಟನ್ನು ಕೊಡಿ. ಅಯ್ಯೋ ಸೋಮಶೇಖರನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಎಲ್ಲ ಶುಭವಾಗ್ತದೆ. ಕಿವಿ ಮಾತು, ದೀರ್ಘಕಾಲಿಕ ದೃಷ್ಟಿಯಿಂದ ಯೋಚನೆ ಮಾಡಿ. ಇವತ್ತಿಂದಷ್ಟೇ ನೋಡೋಕೆ ಹೋಗಬಾರ್ದು. ಸಂಬಂಧಗಳ ದೀರ್ಘಕಾಲಿಕವಾಗಿರಬೇಕು, ಶಿಸ್ತಿರಬೇಕು, ಜಾಣುವಿಂದ ನಡೆದುಕೊಳ್ಬೇಕು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮೀನರಾಶಿಯವರ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಸೃಜನಾತ್ಮಕ ಮತ್ತು ಸೇವಾ ಕ್ಷೇತ್ರಗಳಲ್ಲಿ ಗಂಭೀರವಾದಂಥ ಜವಾಬ್ದಾರಿ ಅನ್ನುವಂಥದ್ದು ಇರ್ತದೆ. ಹಿರಿಯರ ಮಾರ್ಗದರ್ಶನ ಅನ್ನುವಂಥದ್ದು ಸಿಗ್ತದೆ, ಗುರುಗಳ ಆಶೀರ್ವಾದ ಅನ್ನುವಂಥದ್ದು ಸಿಗ್ತದೆ, ಒಳಗಿನ ಸ್ಪಷ್ಟತೆ ಎನ್ನುವಂಥದ್ದು ನಿಮಗೆ ಗೊತ್ತಾಗ್ತದೆ. ಉತ್ತಮ ನಿರ್ಧಾರ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಆದರೆ ಗೊಂದಲಗಳು ಮತ್ತು ಭಾವನಾತ್ಮಕ ನಿರ್ಧಾರಗಳು ಬೇಡ. ಯಾವುದೇ ರೀತಿಯಾದಂಥ ಗೊಂದಲಗಳಿದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಳಿ. ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬಾರ್ದು. ಹಣಕಾಸಿನಲ್ಲಿ ಜಾಗ್ರತೆ ಇರಲಿ. ದೀರ್ಘಕಾಲಿಕ ಯೋಜನೆಗಳೇನಾದರೂ ಇದ್ದರೆ ಅದಕ್ಕೆ ಉತ್ತಮವಾದಂಥ ದಿನ. ಭಾವನೆಗಳ ಆಧಾರದಿಂದ ಹಣವನ್ನು ಖರ್ಚು ಮಾಡೋದು ಬೇಡ. ಸಂಬಂಧಗಳಲ್ಲಿ ನಿಮಗೆ ಈ ದಿನ ಉತ್ತಮ ಪ್ರಾಶಸ್ತ್ಯ ಅನ್ನುವಂಥದ್ದು ಬರ್ತದೆ, ಜವಾಬ್ದಾರಿ ಹೆಚ್ಚಾಗ್ತದೆ, ತ್ಯಾಗ ಮನೋಭಾವ ಅನ್ನುವಂಥದ್ದು ಬರ್ತದೆ. ಅತಿಯಾದಂಥ ತ್ಯಾಗ ಮನೋಭಾವ ಬೇಡ. ತ್ಯಾಗ ಮಾಡೋಣ, ಅತಿಯಾದಂಥ ತ್ಯಾಗ ಮನೋಭಾವ ಬೇಡ. ಶಿಸ್ತುಬದ್ಧ ಮನೋಭಾವ ಇದೆ, ಸಂವೇದನಾಶೀಲ ಮನೋಭಾವ ಇದೆ, ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗ್ತದೆ. ಆತ್ಮಾವಲೋಕನ ಮಾಡ್ಕೊಳ್ಳೋದಕ್ಕೆ ಈ ದಿನ ಪ್ರಶಸ್ತವಾದಂಥ ದಿನ. ಒತ್ತಡ ಬೇಡ, ವಾಸ್ತವಿಕವಾಗಿ ಪರಿಶೀಲನೆ ಇರಲಿ. ವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡಿ, ಎಲ್ಲ ಶುಭವಾಗ್ತದೆ. ಕಿವಿ ಮಾತು, ಶಾಂತವಾಗಿರಿ. ಪ್ರತಿಕ್ರಿಯೆ ಮೇಲೆ ನಂಬಿಕೆ ಇಡಿ. ಯಾವುದೇ ಸೂಕ್ತವಾದಂಥ ಪ್ರತಿಕ್ರಿಯೆಯನ್ನು ನೀಡಿ. ಅನಗತ್ಯ ಪ್ರತಿಕ್ರಿಯೆಗಳು ಬೇಡ. ನಾವು ಮಾಡುವಂಥ ಕಾರ್ಯದ ಬಗ್ಗೆ ಜವಾಬ್ದಾರಿ ಇರಬೇಕು. ನಾವೇನು ಮಾತಾಡ್ತಾ ಇದ್ದೀವಿ, ಏನು ಕೆಲಸ ಮಾಡ್ತಾ ಇದ್ದೀವಿ, ಅದ್ರ ಬಗ್ಗೆ ಸ್ಪಷ್ಟತೆ ಎನ್ನುವಂಥದ್ದು ಇರಬೇಕು. ಮಾತನಾಡುವಂಥದ್ದೊಂದು, ಕೆಲಸ ಮಾಡುವಂಥದ್ದೊಂದು ಮಾಡಬಾರ್ದು. ಆಧ್ಯಾತ್ಮಿಕ ಮಾರ್ಗ ಇದ್ದೇ ಇವತ್ತು. ಧಾರ್ಮಿಕವಾದಂಥ ಯಾವುದೇ ಚಿಂತನೆಗಳಿರಲಿ, ಧಾರ್ಮಿಕವಾದ ಯಾವುದೇ ಕಾರ್ಯಗಳಿರಲಿ, ಅದಕ್ಕೆ ಪ್ರಾಶಸ್ತ್ಯತೆ ಕೊಡಿ. ಅದರಿಂದ ನಿಮಗೆ ಖಂಡಿತ ಶುಭವಾಗ್ತದೆ. ಈ ದಿನ ನೀಡಿದಂಥ ದಿನ ಭವಿಷ್ಯ ನಿಮಗೇನಾದರೂ ಉಪಯೋಗವಾಗಿದ್ದರೆ ಖಂಡಿತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆಯ ದಿನ ಮತ್ತೆ ದಿನ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.